ಕಟಕ ರಾಶಿಯಲ್ಲಿ ಯಾಕೆ ಜನ್ಮ ಪಡೆದಿದ್ದೀರಾ ಅಂತ ನಿಮಗೆ ಗೊತ್ತಾ? ನಿಮ್ಮ ಪೂರ್ವಜನ್ಮದ ರಹಸ್ಯ ಕೇಳಿದರೆ ನಿಮಗೆ ಶಾಕ್ ಆಗುತ್ತೆ. ಕಟಕ ರಾಶಿಯವರ ಜೀವನದಲ್ಲಿ ಭಾವನಾತ್ಮಕ ನೋವು ಯಾಕೆ ಬರುತ್ತೆ? ಮತ್ತೆ ಮತ್ತೆ ಈ ಭಾವನಾತ್ಮಕ ನೋವು ಅನುಭವಿಸಲಿಕ್ಕೆ ಕಾರಣ ಏನು? ಇದರ ಹಿಂದಿನ ಕರ್ಮ ರಹಸ್ಯ ಇಲ್ಲಿದೆ. ಪುನರ್ವಸು, ಪುಷ್ಯ, ಆಶ್ಲೇಷ ನಕ್ಷತ್ರದವರೇ, ನಿಮ್ಮ ಜನ್ಮದ ನಿಜವಾದ ಉದ್ದೇಶ ಏನು ಗೊತ್ತಾ? ತಪ್ಪದೆ ವಿಡಿಯೋನ ಕೊನೆಯವರೆಗೂ ನೋಡಿ. ಕಟಕ ರಾಶಿಯವರು ಈ ಒಂದು ತಪ್ಪು ಮಾಡಿದರೆ ಜೀವನ ಪೂರ್ತಿ ದುಃಖ ಅನುಭವಿಸಬೇಕಾಗಬಹುದು. ಜ್ಯೋತಿಷ್ಯ ಏನು ಹೇಳುತ್ತೆ? ಕಟಕ ರಾಶಿಯವರಿಗೆ ದೇವರು ಕೊಟ್ಟಿರುವ ಅಪರೂಪದ ವರಗಳು ಯಾವುದು? ನಿಮ್ಮ ಜೀವನವನ್ನು ಬದಲಾಯಿಸಬಲ್ಲ ರಹಸ್ಯವನ್ನು ಈ ವಿಡಿಯೋದಲ್ಲಿ ನೀವು ತಿಳ್ಕೊಳ್ತಾ ಹೋಗ್ತೀರಾ. ಹಾಗಾಗಿ ವಿಡಿಯೋನ ಕೊನೆಯವರೆಗೂ ನೋಡಿ. ನಮಸ್ಕಾರ ವೀಕ್ಷಕರೇ, ನಿಮ್ಮೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಪ್ರಮೋದ್ ಕಶ್ಯಪ್. ಹಿಂದಿನ ವಿಡಿಯೋದಲ್ಲಿ ಮಿಥುನ ರಾಶಿಯ ಜನ್ಮ ರಹಸ್ಯ ಮತ್ತು ಗುಣ ಸ್ವಭಾವ ಏನು ಅಂತ ಹೇಳಿ ನಾನು ವಿಡಿಯೋ ಮಾಡಿದ್ದೆ. ನೀವೆಲ್ಲರೂ ಅದಕ್ಕೆ ಉತ್ತಮ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದೀರಾ, ಲೈಕ್ಸ್ ಮಾಡಿದ್ದೀರಾ, ಕಾಮೆಂಟನ್ನು ಮಾಡಿದ್ದೀರಾ. ಇದೇ ರೀತಿ ನನ್ನ ಒಂದು ವಿಡಿಯೋಗಳಿಗೆ ಇದೇ ರೀತಿ ಬೆಂಬಲ ಸಿಗ್ತಾ ಇತ್ತು ಅಂತಂದಾಗ ಖಂಡಿತವಾಗಿಯೂ ಮುಂದಿನ ವಿಡಿಯೋದಲ್ಲಿ ಹೊಸ ಹೊಸ ವಿಷಯಗಳನ್ನು ನಿಮಗೆ ತಿಳಿಸಲಿಕ್ಕೆ ಅನುಕೂಲ ಆಗುತ್ತೆ. ಈಗ ಸದ್ಯಕ್ಕೆ ನನಗೆ ಬಿಡುವು ಇಲ್ಲದ ಕಾರಣ ವಾರಕ್ಕೆ ಒಂದು ವಿಡಿಯೋ ಮಾತ್ರ ಮಾಡ್ತಾ ಇದ್ದೀನಿ. ಮುಂದಿನ ಸಲ ವಿಡಿಯೋಗಳು ಮಾಡಬೇಕಾದ್ರೆ ಜ್ಯೋತಿಷದ ಬಗ್ಗೆ ಜೊತೆಗೆ ಹೀಲಿಂಗ್ ಕೋಡ್ ಬಗ್ಗೆ ನಾನು ವಿಡಿಯೋನ ಮಾಡ್ತಾ ಹೋಗ್ತೀನಿ. ಆರೋಗ್ಯ ಸಮಸ್ಯೆ ಇರ್ಬೋದು, ಅಥವಾ ನಿಮಗೆ ಹಣಕಾಸಿನ ಸಮಸ್ಯೆ ಇರ್ಬೋದು, ಉದ್ಯೋಗ ವ್ಯವಹಾರ ಸಮಸ್ಯೆ ಇರ್ಬೋದು, ಇನ್ನಿತರೆ ಹಲವಾರು ಸಮಸ್ಯೆಗಳಿಗೆ ಹೇಗೆ ನಾವು ಹೀಲಿಂಗ್ ಕೋಡ್ ನಂಬರನ್ನು ಕೈಯಲ್ಲಿ ಬರೆದುಕೊಳ್ಳುವುದರ ಮೂಲಕ ಹೇಗೆ ಇವೆಲ್ಲ ತಾಪತ್ರಯಗಳಿಂದ ಹೋಗ್ಬೋದು ಮತ್ತು ನಿವಾರಣೆ ಮಾಡ್ಕೋಬೋದು ಅನ್ನೋದ್ರ ಬಗ್ಗೆ ನಾನು ವಿಡಿಯೋನ ಮಾಡ್ತಾ ಹೋಗ್ತೀನಿ. ಶಾರ್ಟ್ಸ್ ವಿಡಿಯೋನು ಮಾಡ್ತೀನಿ, ಲಾಂಗ್ ವಿಡಿಯೋನು ಮಾಡ್ತಾ ಹೋಗ್ತೀನಿ. ಈ ವಿಡಿಯೋದಲ್ಲಿ ಕಟಕ ರಾಶಿಯವರ ಜನ್ಮ ರಹಸ್ಯ ಮತ್ತು ಗುಣ ಸ್ವಭಾವವನ್ನು ನಾನು ತಿಳಿಸ್ಕೊಡ್ತಾ ಹೋಗ್ತೀನಿ. ಈ ವಿಡಿಯೋನ ಕೊನೆಯವರೆಗೂ ನೋಡಿ. ಮತ್ತು ನನ್ನ ಚಾನಲ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿದಿರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಲೈಕ್ ಮಾಡಿ. ಶೇರ್ ಮಾಡೋದನ್ನು, ಲೈಕ್ ಮಾಡೋದನ್ನು ಮರಿಬೇಡಿ. ಈ ಒಂದು ವಿಡಿಯೋಗೆ 500 ಲೈಕ್ಸನ್ನು ನಾನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ಹಾಗಿದ್ರೆ ಬನ್ನಿ ವಿಡಿಯೋನ ಈಗ ಪ್ರಾರಂಭ ಮಾಡೋಣ. ನಮಸ್ಕಾರ ವೀಕ್ಷಕರೇ, ಜೀವನದಲ್ಲಿ ಕಷ್ಟಗಳು ಬಂದಾಗ ಕೆಲವರು ಮುರಿದು ಬೀಳುತ್ತಾರೆ. ಆದರೆ ಕೆಲವು ಆತ್ಮಗಳು ಆ ಕಷ್ಟಗಳನ್ನೇ ಮೆಟ್ಟಿಲಾಗಿ ಮಾಡಿಕೊಂಡು ಮುಂದೆ ಸಾಗ್ತಾ ಹೋಗ್ತವೆ. ನಿಮ್ಮ ಜೀವನದಲ್ಲಿ ಮರು ಅಂದರೆ ಮತ್ತೆ ಮತ್ತೆ ಕಾಣಿಸುವ ಭಾವನಾತ್ಮಕ ಅನುಭವಗಳಿಗೆ ಕಾರಣವೇನು? ಕಟಕ ರಾಶಿಯಲ್ಲಿ ಜನಿಸುವುದರ ಹಿಂದೆ ಯಾವ ಕರ್ಮ ರಹಸ್ಯ ಅಡಗಿದೆ? ಈ ಎಲ್ಲ ಕುತೂಹಲಕಾರಿ ವಿಚಾರಗಳನ್ನು ಇಂದು ನಾವು ತಿಳಿದುಕೊಳ್ತಾ ಹೋಗೋಣ. ಕಾಲಪುರುಷನ ಜಾತಕದಲ್ಲಿ ಕಟಕ ರಾಶಿಯು 4ನೇ ಭಾವವನ್ನು ಪ್ರತಿನಿಧಿಸುತ್ತದೆ. ಈ ರಾಶಿಯೊಳಗೆ ಪುನರ್ವಸು ನಕ್ಷತ್ರದ 4ನೇ ಪಾದ, ಪುಷ್ಯ ನಕ್ಷತ್ರದ 4 ಪಾದಗಳು ಹಾಗೂ ಆಶ್ಲೇಷ ನಕ್ಷತ್ರದ 4 ಪಾದಗಳು ಸೇರಿವೆ. ಆದ್ದರಿಂದ ಈ 3 ನಕ್ಷತ್ರಗಳಲ್ಲಿ ಜನಿಸಿದವರ ಜೀವನದ ದಿಕ್ಕು ಮತ್ತು ಸ್ವಭಾವದಲ್ಲಿ ಕೆಲವು ವಿಶೇಷತೆಗಳು ಕಂಡುಬರುತ್ತವೆ. ಕಟಕ ರಾಶಿಯ ಅಧಿಪತಿ ಚಂದ್ರಗ್ರಹ. ಚಂದ್ರನು ಮನಸ್ಸು, ಭಾವನೆ, ಪ್ರೀತಿ, ಕರುಣೆ ಮತ್ತು ತಾಯಿತನದ ಸಂಕೇತವಾಗಿದ್ದಾನೆ. ಆದ್ದರಿಂದ ಈ ರಾಶಿಯವರು ಇತರರ ನೋವನ್ನು ತಮ್ಮದೇ ನೋವಿನಂತೆ ಅನುಭವಿಸುವ ಗುಣವನ್ನು ಹೊಂದಿರ್ತಾರೆ. ಯಾರಾದರೂ ದುಃಖದಲ್ಲಿದ್ದರೆ ಅವರಿಗೆ ಧೈರ್ಯ ತುಂಬುವುದು, ಸಹಾಯ ಮಾಡುವುದು ಮತ್ತು ಪ್ರೀತಿಯಿಂದ ನಡೆದುಕೊಳ್ಳುವುದು ಇವರ ಸಹಜ ಸ್ವಭಾವ. ನೀವು ಎಷ್ಟೇ ಪ್ರಾಮಾಣಿಕವಾಗಿ ದುಡಿದರೂ ಅದರ ಫಲ ತಕ್ಷಣ ಸಿಗದೆ ಸ್ವಲ್ಪ ತಡವಾಗಿ ಸಿಗಬಹುದು. ಆದರೆ ಬಂದ ಫಲವು ದೀರ್ಘಕಾಲ ಉಳಿಯುವ ಸಾಧ್ಯತೆ ಹೆಚ್ಚಿರುತ್ತದೆ. ಸಾಹಿತ್ಯ, ಸಂಗೀತ, ಕಲೆ, ಆಧ್ಯಾತ್ಮ ಹಾಗೂ ಸಮಾಜ ಸೇವೆಯಂತಹ ಕ್ಷೇತ್ರಗಳಲ್ಲಿ ಕಟಕ ರಾಶಿಯವರು ವಿಶೇಷ ಆಸಕ್ತಿ ಹೊಂದಿರುತ್ತಾರೆ. ಈ ರಾಶಿಯು ಜಲತತ್ವಕ್ಕೆ ಸೇರಿರುವುದರಿಂದ ನೀರಿನಂತೆ ಎಲ್ಲರೊಂದಿಗೆ ಹೊಂದಿಕೊಂಡು ಹೋಗುವ ಗುಣ ಇವರಲ್ಲಿರುತ್ತದೆ. ಎಲ್ಲರನ್ನೂ ತಮ್ಮ ಬಂಧುಗಳಾಗಿ ಕಾಣುತ್ತಾರೆ. ಆದರೆ ಜಲತತ್ವದ ಇತರ ರಾಶಿಗಳಿಗಿಂತ ಇವರ ಭಾವನೆಗಳು ಹೆಚ್ಚು ಸ್ಪಷ್ಟವಾಗಿ ವ್ಯಕ್ತವಾಗುತ್ತವೆ. ವೃಶ್ಚಿಕ ರಾಶಿಯವರು ಭಾವನೆಗಳನ್ನು ಒಳಗೆ ಇಟ್ಟುಕೊಳ್ಳುವವರಾದರೆ ಕಟಕ ರಾಶಿಯವರು ಅವುಗಳನ್ನು ಮನಸ್ಸಿನಲ್ಲಿ ಹೆಚ್ಚು ಅನುಭವಿಸುತ್ತಾರೆ. ಪೂರ್ವ ಜನ್ಮದ ದೃಷ್ಟಿಯಿಂದ ನೋಡಿದರೆ ಕಟಕ ರಾಶಿಯವರ ಪಂಚಮ ಭಾವವು ವೃಶ್ಚಿಕ ರಾಶಿಯಾಗುತ್ತದೆ. ಜ್ಯೋತಿಷ್ಯದ ಕೆಲವು ಅಭಿಪ್ರಾಯಗಳ ಪ್ರಕಾರ ಹಿಂದಿನ ಜನ್ಮದಲ್ಲಿ ನೀವು ಭಾವನಾತ್ಮಕ ಬಂಧನ, ಮೋಸ ಅಥವಾ ಸಂಬಂಧಗಳ ಮೂಲಕ ದೊಡ್ಡ ಪರೀಕ್ಷೆಗಳನ್ನು ಎದುರಿಸಿರಬಹುದು. ಅದಕ್ಕಾಗಿಯೇ ಈ ಜನ್ಮದಲ್ಲಿ ಮನಸ್ಸನ್ನು ಬಲಪಡಿಸಿಕೊಳ್ಳುವ ಅವಕಾಶವಾಗಿ ಕಟಕ ರಾಶಿಯಲ್ಲಿ ಜನಿಸಿದ್ದೀರಿ ಎಂದು ಹೇಳಲಾಗುತ್ತದೆ. ಈ ಜನ್ಮದಲ್ಲಿ ನಿಮ್ಮ ಪ್ರಮುಖ ಪಾಠವೆಂದರೆ ಭಾವನೆಗಳಿಗೆ ಗುಲಾಮರಾಗದೆ ಅವುಗಳ
ಇವುಗಳನ್ನು ಸರಿಯಾಗಿ ನಿಯಂತ್ರಿಸುವುದು. ನಿಮ್ಮ ಸಂವೇದನಾಶೀಲತೆ ದುರ್ಬಲತೆ ಅಲ್ಲ, ಅದು ದೇವರು ನೀಡಿರುವ ಅಮೂಲ್ಯವರ. ಅದನ್ನು ಸರಿಯಾದ ದಿಕ್ಕಿನಲ್ಲಿ ಬಳಸಿದರೆ ಜೀವನದಲ್ಲಿ ದೊಡ್ಡ ಯಶಸ್ಸು ಮತ್ತು ಆತ್ಮತೃಪ್ತಿಯನ್ನ ಪಡೆಯಬಹುದು. ಇನ್ನು ನಕ್ಷತ್ರವಾರು ಫಲಗಳನ್ನು ನೋಡೋಣ. ಪುನರ್ವಸು ನಕ್ಷತ್ರ. ಈ ನಕ್ಷತ್ರದ ಅಧಿಪತಿ ಗುರುಗ್ರಹ. ಗುರು ಮತ್ತು ಚಂದ್ರನ ಸಂಬಂಧವು ಗಜಕೇಸರಿ ಯೋಗದ ಶಕ್ತಿಯನ್ನ ನೆನಪಿಸುತ್ತದೆ. ಆದ್ದರಿಂದ ಈ ನಕ್ಷತ್ರದಲ್ಲಿ ಜನಿಸಿದವರು ಆಧ್ಯಾತ್ಮಿಕ ಚಿಂತನೆ, ಧಾರ್ಮಿಕ ಸೇವೆ, ಬೋಧನೆ ಹಾಗೂ ಸಮಾಜಕ್ಕೆ ಮಾರ್ಗದರ್ಶನ ನೀಡುವ ಕ್ಷೇತ್ರಗಳಲ್ಲಿ ಉತ್ತಮ ಸಾಧನೆ ಮಾಡಬಹುದು. ಜೀವನದಲ್ಲಿ ಎಷ್ಟೇ ಅಡೆತಡೆ ಬಂದರೂ ಮತ್ತೆ ಎದ್ದು ನಿಲ್ಲುವ ಶಕ್ತಿ ಇವರ ವಿಶೇಷ ಗುಣ. ಪುಷ್ಯ ನಕ್ಷತ್ರ. ಈ ನಕ್ಷತ್ರದ ಅಧಿಪತಿ ಬಂದು ಶನಿ. ಶ್ರಮ, ಶಿಸ್ತು ಮತ್ತು ಕರ್ತವ್ಯ ನಿಷ್ಠೆ ಈ ನಕ್ಷತ್ರದ ಪ್ರಮುಖ ಲಕ್ಷಣಗಳು. ಲೋಹ, ಉಕ್ಕು, ಯಂತ್ರೋಪಕರಣ ನಿರ್ಮಾಣ, ಸರ್ಕಾರಿ ಸೇವೆ ಅಥವಾ ಆಡಳಿತ ಕ್ಷೇತ್ರಗಳಲ್ಲಿ ಉತ್ತಮ ಅವಕಾಶಗಳು ದೊರೆಯಬಹುದು. ಕಠಿಣ ಪರಿಶ್ರಮಕ್ಕೆ ತಕ್ಕ ಪ್ರತಿಫಲವನ್ನು ಸಮಯ ಬಂದಾಗ ಖಂಡಿತವಾಗಿ ಪಡೆಯುವ ಯೋಗವೂ ಇರುತ್ತದೆ. ಆಶ್ಲೇಷ ನಕ್ಷತ್ರ. ಇದರ ಅಧಿಪತಿ ಬುಧ. ಬುಧ ಮತ್ತು ಚಂದ್ರನ ಪ್ರಭಾವದಿಂದ ಮನಸ್ಸು ಹಾಗೂ ಬುದ್ಧಿಯ ನಡುವೆ ಆಗಾಗ ಸಂಘರ್ಷ ಉಂಟಾಗಬಹುದು. ಯಾವ ನಿರ್ಧಾರ ತೆಗೆದುಕೊಳ್ಳಬೇಕು ಎಂಬ ಗೊಂದಲ ಮನಸ್ಥಿತಿಯಲ್ಲಿ ಬದಲಾವಣೆ ಮತ್ತು ಮೂಡ್ ಸ್ವಿಂಗ್ಸ್ ಅನುಭವಿಸುವ ಸಾಧ್ಯತೆ ಹೆಚ್ಚಿರುತ್ತದೆ. ಆದರೆ ಧ್ಯಾನ, ಪ್ರಾಣಾಯಾಮ ಮತ್ತು ಆತ್ಮಚಿಂತನೆಯ ಮೂಲಕ ಮನಸ್ಸನ್ನು ಸ್ಥಿರಗೊಳಿಸಿದರೆ ಈ ನಕ್ಷತ್ರದವರು ಅದ್ಭುತ ಯಶಸ್ಸನ್ನ ಸಾಧಿಸಬಹುದು. ಒಟ್ಟಾರೆಯಾಗಿ ಕಟಕ ರಾಶಿಯವರು ತಮ್ಮ ಭಾವನೆಗಳನ್ನ ಸಮತೋಲನದಲ್ಲಿಟ್ಟುಕೊಂಡು ಆಧ್ಯಾತ್ಮಿಕತೆ, ಸೇವಾಭಾವ ಮತ್ತು ಸತ್ಕರ್ಮಗಳನ್ನ ಜೀವನದ ಭಾಗವನ್ನಾಗಿ ಮಾಡಿಕೊಂಡರೆ ಉತ್ತಮ ಭವಿಷ್ಯವನ್ನ ನಿರ್ಮಿಸಿಕೊಳ್ಳಬಹುದು. ಪ್ರೀತಿ, ಕರುಣೆ ಮತ್ತು ಸಹನೆಯೇ ನಿಮ್ಮ ನಿಜವಾದ ಶಕ್ತಿ ಎಂಬುದನ್ನ ಎಂದಿಗೂ ಮರೆಯಬೇಡಿ. ಈ ಮಾಹಿತಿ ನಿಮಗೆ ಉಪಯುಕ್ತವಾಗಿದೆ ಎಂದು ಭಾವಿಸುತ್ತೇನೆ. ಇಂತಹ ಇನ್ನಷ್ಟು ಜ್ಯೋತಿಷ್ಯ ಹಾಗೂ ಆಧ್ಯಾತ್ಮಿಕ ಮಾಹಿತಿಗಾಗಿ ನಮ್ಮ ಚಾನೆಲ್ಗೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಈ ಒಂದು ವಿಡಿಯೋಗೆ 500 ಲೈಕ್ಸ್ ಅನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ಶೇರ್ ಮಾಡೋದನ್ನ ಮರಿಬೇಡಿ. ನಿಮ್ಮ ಸ್ನೇಹಿತರು ಮತ್ತು ಕುಟುಂಬದವರೊಂದಿಗೆ ಇದನ್ನು ಹಂಚಿಕೊಳ್ಳಿ. ಅವರಲ್ಲೂ ಯಾರಾದರೂ ಕೂಡ ಕರ್ಕಾಟಕ ರಾಶಿಯವರು ಇರ್ತಾರೆ, ಈ ಮಾಹಿತಿ ಅವ್ರಿಗೆ ಹೋಯ್ತು ಅಂತಂದಾಗ ಖಂಡಿತವಾಗಿಯೂ ಆ ಸಂತೋಷ ಆಗುತ್ತೆ. ಆ ಸಂತೋಷಕ್ಕೆ ಕಾರಣ ನೀವಾಗ್ತೀರಾ. ನಿಮ್ಮ ಅಮೂಲ್ಯ ಅಭಿಪ್ರಾಯವನ್ನ ಕಾಮೆಂಟ್ ಮೂಲಕ ತಿಳಿಸಿ. ಕರ್ಕಾಟಕ ರಾಶಿಗೆ ಅಧಿಪತಿ ಬಂದು ಚಂದ್ರ ಆಗ್ತಾನೆ, ಚಂದ್ರನಿಗೆ ಅಧಿಪತಿ ಬಂದು ಪಾರ್ವತಿ ದೇವಿ. ಹಾಗಾಗಿ ಜೈ ಪಾರ್ವತಿ ದೇವಿ ಅಂತ ಹೇಳಿ ಕಾಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಇಲ್ಲಿಗೆ ಈ ವಿಡಿಯೋ ಮುಕ್ತಾಯವಾಗುತ್ತೆ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಮುಂದಿನ ವಿಡಿಯೋದಲ್ಲಿ ಸಿಂಹ ರಾಶಿಯವರ ಜನ್ಮ ರಹಸ್ಯ, ಗುಣ ಸ್ವಭಾವ ಏನು ಅಂತ ತಿಳ್ಕೊಳ್ಳೋಣ. ಎಲ್ಲರಿಗೂ ನಮಸ್ಕಾರ, ಧನ್ಯವಾದ. ಕೃಷ್ಣ ಅರ್ಪಣಮಸ್ತು.